ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಧಾನಸಭೆ ಸದನದಲ್ಲಿ ಒಳ ಮೀಸಲಾತಿಯ ಫೈಟ್ ಅಂತೂ ಜೋರಾಗಿತ್ತು. 2023ರಲ್ಲಿ ಸಿದ್ದರಾಮಯ್ಯ ವಿರೋಧದ ದಾಖಲೆಯನ್ನು ರಿಲೀಸ್ ಮಾಡಲಾಯಿತು. ಬಿಜೆಪಿಯಿಂದ ಅವತ್ತು ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂಥ ದಾಖಲೆ ರಿಲೀಸ್ ಆಗಿದೆ. ಈ ಹಿಂದೆ 17ರಷ್ಟು ರಿಸರ್ವೇಷನ್ ಕೊಡಲು ಬರೋದಿಲ್ಲ, ಸಂವಿಧಾನ ತಿದ್ದುಪಡಿ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ವಿಪಕ್ಷ ನಾಯಕ ಆಗಿದ್ದಾಗ ಸಿದ್ದರಾಮಯ್ಯವರ ಹೇಳಿಕೆಯನ್ನು ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಸುಳ್ಳು ಹೇಳಿದ್ದೇನೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು 12ನೇ ತಾರೀಕು 14ನೇ ತಾರೀಕು ಫೆಬ್ರವರಿ 2023ರಂದು ಸದನದಲ್ಲಿ ನಡೆದಂಥ ಅಧಿವೇಶನದ ಚರ್ಚೆ ಅಶೋಕ್ ಅವರಿಗೆ ಕೊಟ್ಟಂತ ರಿಪ್ಲೈದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈಗ ನಾನೇನ್ ಹೇಳಿದ್ದೆ ಅದ ವಿಷಯ ಹೇಳಿದ್ದಾರೆ. ಅದಷ್ಟೇ ಅಲ್ಲ, 2ನೇ ಏಪ್ರಿಲ್ 2023ರಲ್ಲಿ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿತ್ತು. ಎಲೆಕ್ಷನ್ ಕಮಿಷನ್ ನಮ್ಮ ರಾಜ್ಯದಲ್ಲಿ ಅವ್ರು ಬಂದಿದ್ರು. ಅವಾಗ ಎಲೆಕ್ಷನ್ ಭಾಷಣದಲ್ಲಿ ಕೂಡ ನನ್ನ ಕಡೆ ಕ್ಲಿಪ್ ತೊಗೊಂಬಂದೇನೆ, ವಿಡಿಯೋ ಕ್ಲಿಪ್ ತೊಗೊಂಬಂದೇನೆ, ನಾನು ನಿಮ್ಗೆ ಕೊಟ್ಟು ಕಳಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದನ್ನ ಹೇಳಿದ್ದಾರೆ. ಇವರು ಬಿಜೆಪಿಯವರು ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಇವರು 17% ಕೊಡ್ತಾ ಇಲ್ಲ, ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ, ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವಿಷಯ ನಾ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಾ ಸುಳ್ಳು ಹೇಳಿದ್ದೇನೆ ಅಂತ ನನ್ನ ಮೇಲೆ ಹೇಳಿದ್ದಾರೆ. ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ತಾವು ವಾಪಸ್ ತಕ್ಕೋರಿ. ಈ ಮಾತನ್ನು ವಾಪಸ್ ತಕ್ಕೋರಿ. ಈ ವಿಷಯ ಕೂಡ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಅವ್ರಿಗೆ ನೆನಪಿರಾಕಿಲ್ಲ, ಈ ವಿಷಯ ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಹಿಂದೆ ಇದನ್ನ ಹೇಳಿದ್ದಾರೆ. ನಾವೊಂದು ಅಬ್ಜೆಕ್ಷನ್ ಮಾಡಿದ್ದೆ ಮುಖ್ಯಮಂತ್ರಿ